ರೈಲ್ವೆ ಡಬ್ಲಿಂಗ್ ಕಾಮಗಾರಿಗಾಗಿ ಚಿತ್ರದುರ್ಗ ರೈತರ 16 ಎಕರೆ ಜಮೀನು ಭೂ ಸ್ವಾಧೀನಕ್ಕೆ ರೈಲ್ವೆ ಇಲಾಖೆ ಈಗ ಮುಂದಾಗಿದೆ. ಆದರೆ ಪರಿಹಾರ ನೀಡುವ ವಿಚಾರದಲ್ಲಿ ರೈತರಿಗೆ ರೈಲ್ವೆ ಇಲಾಖೆ ತಾರತಮ್ಯ ಮಾಡ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಅನ್ಯಾಯವನ್ನ ಖಂಡಿಸಿ ನ್ಯಾಯಕ್ಕಾಗಿ ಈಗ ರೈತರು ಆಗ್ರಹಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಂದ್ರ ರೈಲ್ವೆ ಇಲಾಖೆಯು ಬಳ್ಳಾರಿಯಿಂದ ಚಿಕ್ಕಜಾಜೂರುವರೆಗಿನ 185 ಕಿಲೋಮೀಟರ್ ದ್ವಿಪಥ ರೈಲ್ವೆ ಮಾರ್ಗದ ಕಾಮಗಾರಿಗೆ ಸಜ್ಜಾಗಿದೆ. ಅಂದಾಜು 3,000 ಕೋಟಿ ವೆಚ್ಚದ ಈ ಬೃಹತ್ ಡಬ್ಲಿಂಗ್ ಯೋಜನೆಗಾಗಿ ಕಳೆದ 1 ವರ್ಷದಿಂದ ಚಿತ್ರದುರ್ಗ ವಿಶೇಷ ಭೂಸ್ವಾಧೀನ ಇಲಾಖೆ ಜಮೀನು ಸರ್ವೆ ಕಾರ್ಯ ಚುರುಕುಗೊಳಿಸಿದೆ. ಮೊಳಕಾಲ್ಮೂರು, ಚಳ್ಳಕೆರೆ, ಚಿತ್ರದುರ್ಗ ಹಾಗೂ ಹೊಳಲ್ಕೆರೆ ತಾಲೂಕಿನ ಸಾವಿರಾರು ಎಕರೆ ಜಮೀನಿಗೆ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ. ಆದರೆ ಈ ನೋಟಿಸ್ಗಳೇ ಈಗ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಚಿಕ್ಕಂದವಾಡಿ ಗ್ರಾಮ ನಮ್ಮದು. ಚಿಕ್ಕಜಾಜೂರು ಟು ಬಳ್ಳಾರಿ ಹೊಸ ಲೈನ್ಗೆ ಡಬ್ಲಿಂಗ್ ಲೈನಿಗೆ ಭಾಳ ಸಮಸ್ಯೆ ಆಗಿ ನಮಗೆ ಅವರು ಪರಿಹಾರದ ಹಣ ಬರೀ 4 ಲಕ್ಷ ರೂಪಾಯಿ ವ್ಯಾಲಿ ಮಾಡಿದ್ದಾರೆ. ನಮ್ಮದು 50 ಲಕ್ಷ ರೂಪಾಯಿ ವ್ಯಾಲಿ ಐತೆ. ನಮ್ಮೂರಾಗೆ ಅಡಿಕೆ ತೋಟದ ಎಲ್ಲ ಅಡಿಕೆ ತೋಟದವರು 1 ಕುಂಟೆ 40,000 ರೂಪಾಯಿ ಕೊಡ್ತೀವಿ ಅಂತಾರೆ. ನಮಗೆ ಅದು ಆಗೋದಿಲ್ಲ. ಇನ್ನು ಹೊಳಲ್ಕೆರೆ ತಾಲೂಕಿನ ಚಿಕ್ಕಂದವಾಡಿ, ಸಾದರಹಳ್ಳಿ, ಮಾಕುಂಟೆ ಸೇರಿದಂತೆ 16 ಗ್ರಾಮಗಳ ಮೂಲಕ ಈ ಹೊಸ ರೈಲ್ವೆ ಮಾರ್ಗ ಹಾದು ಹೋಗುತ್ತಿದೆ. ಈ ಭಾಗದಲ್ಲಿ ಭೂಮಿಗೆ ಬಂಗಾರದ ಬೆಲೆ ಇದ್ದು 1 ಎಕರೆ ಅಡಿಕೆ ತೋಟಕ್ಕೆ ಕನಿಷ್ಠ 50 ಲಕ್ಷಕ್ಕೂ ಅಧಿಕ ಮೌಲ್ಯವಿದೆ. ಆದರೆ ರೈಲ್ವೆ ಇಲಾಖೆ ಮಾತ್ರ ಕೇವಲ ಎಕರೆಗೆ 4 ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಿದೆ. ಸಾಲ ಸೋಲು ಮಾಡಿ ತೋಟ ಕಟ್ಟಿ ಈಗಷ್ಟೇ ಫಸಲು ಪಡೆಯುತ್ತಿದ್ದ ಅನ್ನದಾತರು ಇಲಾಖೆಯ ಈ ಧೋರಣೆಯಿಂದ ಕಂಗಾಲಾಗಿದ್ದಾರೆ. ಸುಮ್ಮನೆ ಅಷ್ಟು ಇಷ್ಟು ಇನ್ನೊಂದು ಅಂತ ಹೇಳ್ದಂಗೆ ಏನೈತೆ ಅಂತ ಹೇಳ್ಬೇಕು. ಮತ್ತು ನಿಜವಾಗಿಯೂ ಸಹ ಕಾಮಗಾರಿನ ಎಷ್ಟು ದಿವಸದಲ್ಲಿ ಯಾವಾಗ ಅನುಷ್ಠಾನ ಮಾಡಬೇಕು ಅಂತಿದ್ರೆ ಅದ್ರದ್ದೇನೈತೋ ಪೂರ್ಣವಾದ ಮಾಹಿತಿ ಕೊಡಬೇಕು. ಒಟ್ಟಾರೆಯಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಲಕ್ಷ ಬೆಲೆ ಬಾಳುವ ಜಮೀನುಗಳಿಗೆ ಸಣ್ಣ ಪ್ರಮಾಣದ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳಲು ರೈಲ್ವೆ ಇಲಾಖೆ ಮುಂದಾಗಿದೆ. ಚಿತ್ರದುರ್ಗ ಜಿಲ್ಲಾಡಳಿತ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅನ್ನದಾತರ ನೆರವಿಗೆ ಧಾವಿಸಿ ಸೂಕ್ತ ಮಾರುಕಟ್ಟೆ ದರದ ಪರಿಹಾರ ಕೊಡಿಸಬೇಕಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.